ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಇದೇ ತಿಂಗಳ ಅಂದರೆ ಮುಂದಿನ ಅಕ್ಟೋಬರ್ 19ರಿಂದ ನಡೆದಿದೆ. ಇದನ್ನು ಬಾಲಚಂದ್ರ ಜಾರಕಿಹೊಳಿ ಖಾನಾಪುರದಲ್ಲಿ ಹೇಳಿದ್ದಾರೆ. ಅಂದರೆ ಖಾನಾಪುರದಿಂದ ಇವರು ಪ್ರಚಾರವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಅರವಿಂದ ಪಾಟೀಲ್ ನಮ್ಮ ಹಾಲಿ ನಿರ್ದೇಶಕರೇ, ಅವರೇ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿ ಶಾಸಕ ವಿಠ್ಠಲ್ ಹಲಿಗೇಕರ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಅರವಿಂದ್ ಪಾಟೀಲರು ಕಳೆದ ಚುನಾವಣೆಯಲ್ಲಿ ಅಂಜಲಿ ನಿಂಬಾಳ್ಕರ್ ವಿರುದ್ಧ ಕೇವಲ 2 ಮತಗಳ ಅಂತರದಿಂದ ಗೆದ್ದು ಬಂದಿದ್ದರು. ಈಗ ಬಾಲಚಂದ್ರ ಜಾರಕಿಹೊಳಿ ಏನು ಹೇಳ್ತಂದರೆ, ನಾವು ಪ್ರಭಾಕರ್ ಕೋರೆ ಅವರು, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅವರು, ಲಕ್ಷ್ಮಣ್ ಸವದಿ ಅವರು, ಜೊಲ್ಲೆ ಅವರು ಕೊಡ್ಕೊಂಡು ಒಂದು ತಂಡವನ್ನು ರಚನೆ ಮಾಡಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಒಂದೇ ಒಂದು ವಿರೋಧ ಆಗದಂತೆ ಇವರು ಈಗಲೇ ನಡ್ಕೊಳ್ತಾ ಇದ್ದಾರೆ. ಅಂದ್ರೆ ಮುಂದೆ ಇವ್ರ ವಿರುದ್ಧ ಯಾರು ನಿಲ್ಲಬಾರ್ದು, ನಿಂತರೂ ಕೂಡ ಸೋಲಬೇಕು ಅನ್ನುವಂಥ ತಂತ್ರಗಾರಿಕೆಯನ್ನು ಇವರು ಹೂಡಿದ್ದಾರೆ. ಜಾರಕಿಹೊಳಿ ಸಹೋದರರು ಇದನ್ನೇ ಮಾಡ್ತಾರೆ. ಚುನಾವಣೆಗೆ 6 ತಿಂಗಳ ಮೊದಲು ಈ ತಂತ್ರವನ್ನೇ ಹೆಣಿತಾರೆ. ಅದರಲ್ಲಿ ಲಿಂಗಾಯತ ಲೀಡರ್ಗೆ ಇದ್ಯಾವುದು ಗೊತ್ತಾಗೋದಿಲ್ಲ. ಇನ್ನು ರಾಜಕೀಯ ರಹಿತ ಚುನಾವಣೆ ಅಂತ ಹೇಳ್ತಾರೆ. ಇದು ಬಂಡಲ್, ಇದು ಎಲ್ಲ ರಾಜಕೀಯ ವ್ಯಕ್ತಿಗಳೇ ಇರ್ತಾರೆ. BJP ಮತ್ತು ಕಾಂಗ್ರೆಸ್ ಫಲಾನುಭವಿಗಳೇ ಇದ್ದಾರೆ. ಇವರೇ ರಾಜಕೀಯ ಮುಖಂಡರು. ನಂತರ ಸೋತ MLAಗಳು, ಇದ್ದಂಥ MLAಗಳು, MLCಗಳು ಅವರೇ ನಿಲ್ತಾರೆ. ಈಗ ಹೇಳಿ ರಾಜಕೀಯ ರಹಿತ ಚುನಾವಣೆ ಹೆಂಗಾಗ್ತೈತಿ? ಅದು ಒಟ್ಟು ಹೇಳಿಕೆ ಕೊಡೋದೊಂದು, ಅದರ ಪಾಲಿಸೋದು ಇಲ್ಲವೇ ಇಲ್ಲ. ಏನು ಸತೀಶ್ ಜಾರಕಿಹೊಳಿ ತಮ್ಮ ಕುಲಗೋಡ ಇದ್ದಾರೆ ಅವರಾಗಲಿ ಅಥವಾ ಅನುಗೋಳ್ಕರ್ ಇದ್ದಾರೆ, ಇನ್ನೊಬ್ಬಂತ ತೆಗೆದುಕೊಂಡು ಅವ್ರು 3 ಜನನ ಮಾಡ್ತಾರೆ. ನಂತರ ಬಾಲಚಂದ್ರ ಜಾರಕಿಹೊಳಿ ಅವರು 3 ಜನರನ್ನು ನಿಲ್ಲಿಸ್ತಾರೆ. ನಂತರ ರಮೇಶ್ ಜಾರಕಿಹೊಳಿ 3 ಜನರನ್ನು ನಿಲ್ಲಿಸ್ತಾರೆ. ಆದರೆ ಯಾರು ಇವ್ರ ಗುಂಪದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಕೊನೆಗೆ ರಾಹುಲ್ ಜಾರಕಿಹೊಳಿನ ತಂದು ಕೂಡಿಸ್ತಾರೆ. ನಂತರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ತಯಾರಿಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಂತರ ರಮೇಶ್ ಜಾರಕಿಹೊಳಿ ತಮ್ಮ ಮಗನನ್ನು ತಂದು ಇಲ್ಲಿ ಕೂಡಿಸಬಹುದು, ಅಥವಾ ಭೀಮಸಿ ಜಾರಕಿಹೊಳಿ ತಮ್ಮ ಮಗನನ್ನು ಇಲ್ಲಿ ಈ ಚುನಾವಣೆಯಲ್ಲಿ ನಿಲ್ಲಿಸಬಹುದು. ರಾಜೇಂದ್ರ ಅಂಕಲ್ಗೆ ಅವರಿದ್ದಾರೆ. ನಂತರ ಕಿತ್ತೂರು ಶಾಸಕ ಅವರು ಕೂಡ ಇದ್ದಾರೆ, ದೊಡ್ಡಗೌಡರು. ಹೀಗೆ 9 ಜನರನ್ನು ಇವರು ತಮ್ಮ ಗುಂಪಿನಲ್ಲಿ ಸೇರಿಸಿಕೊಂಡು ಈ ಚುನಾವಣೆಯನ್ನು ಎದುರಿಸ್ತಾರೆ. ಅಂದರೆ ಈಗಾಗಲೇ ಇವರು ತಂತ್ರಗಾರಿಕೆನ ಹಿಂದೆ ಪ್ರಚಾರವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಬೆಳಗಾವಿ DCC ಬ್ಯಾಂಕ್ ಚುನಾವಣೆಗೆ ರಾಹುಲ್ ಜಾರಕಿಹೊಳಿ ನಿಲ್ಲವರಿದ್ದಾರೆ. ಅಂದರೆ ಇಲ್ಲಿ ಇವರು ಕಾಂಚೀವರಂ ಸೀರೆಯನ್ನು 73 PKPS ಸದಸ್ಯರಿಗೆ ಹಂಚಿಬಿಟ್ಟಿದ್ದಾರೆ. ಒಂದೊಂದರ ಮೊತ್ತ 1 ಲಕ್ಷ ಮೇಲಿದೆ. ಅಂದರೆ ಧರ್ಮನಾಥ ಬೆಳಗಾವಿ ಭವನದಲ್ಲಿ, ನಂತರ ಖಾನಾಪುರದಲ್ಲಿ ಪ್ರಥಮ ಸಭೆ ಆಯಿತು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ, ಅಲ್ಲಿ ಕೂಡ ಸೀರೆಯನ್ನು ಹಂಚಿಬಿಟ್ರು. ಅಂದ್ರೆ ರಾಹುಲ್ ಜಾರಕಿಹೊಳಿ ಈಗ ನಿರ್ದೇಶಕವಂಥ ಒಂದು ಹಂತದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅದರ ಸತೀಶ್ ಜಾರಕಿಹೊಳಿ ಥರ ಇಲ್ಲ ಅಂತ ಹೇಳ್ತಾರೆ. ಆದರೆ ಕಾಂಚೀವರಂ ಸೀರೆಯನ್ನು ಹೆಂಗೆ ಹಂಚಿದ್ರಿ ನೀವು? ಇದೇ ತಯಾರಿನ ಇವರು ನಡೆಸಿದ್ದಾರೆ. ಅಲ್ಲಿ ವಿಠ್ಠಲ್ ಹಲಿಗೇಕರ್ ಹೇಳಿದರೆ, ನೀವು ಭಾಗವಹಿಸಬಾರ್ದು, ಅರವಿಂದ್ ಪಾಟೀಲ್ ಇನ್ನೊಮ್ಮೆ ನೀವು ಚಾನ್ಸ್ ಕೊಡಬೇಕು, ಯಾಕಂದ್ರೆ ನೀವು ಶಾಸಕರಿದ್ದೀರಿ ಅಂತ ಹೇಳಿದ್ದಾರೆ. ಅದರ ಹಾಲಿ ಶಾಸಕರು ಕೂಡ ಸ್ಪರ್ಧೆಗೆ ಇಳುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಒಟ್ಟಾರೆ ಇದು ರಾಜಕೀಯ ರಹಿತ ಚುನಾವಣೆ ಅಲ್ಲವೇ ಅಲ್ಲ. ಇನ್ನು DCC ಬ್ಯಾಂಕ್ನಿಂದ ಇವ್ರಿಗೇನು ಲಾಭ ಇದೆ ಅಂದರೆ, ಇವರೇನು ಸಕ್ಕರೆ ಫ್ಯಾಕ್ಟ್ರಿ ತೆಗಿತಾರೆ, ಅಲ್ಲಿ ಲೋನ್ ಕೊಡಿಸೋಲಾಗಿನ ಇದು ಚುನಾವಣೆ. ರೈತರಿಗೆ ನಾವು ಅಷ್ಟು ಮಾಡಿದ್ದೇವೆ, ಇಷ್ಟು ಮಾಡಿದ್ದೇವೆ. ನಂತರ ಕೃಷಿ ಪತ್ತಿನ ಬ್ಯಾಂಕ್ಗಳ ಬೆಳೆ ಸಾಲದ ಮೊತ್ತ 180 ಕೋಟಿಗೆ ಏರಿಕೆ ಮಾಡಿದ್ದಾರೆ ಅರವಿಂದ್ ಪಾಟೀಲ್ ಅಂತೇಳಿ ರಾಜೇಂದ್ರ ಅಂಕಲ್ಗೆ ಹೇಳಿದ್ದಾರೆ. ಇದಕ್ಕೆ ಸತ್ಯ ಇದೆ. ಆದರೆ ಇಲ್ಲಿ ಈ ಫ್ಯಾಕ್ಟ್ರಿಗಳಿಗೆ, ಯಾವ್ಯಾವ ಫ್ಯಾಕ್ಟ್ರಿಗೆ ಎಷ್ಟೆಷ್ಟು ನಾವು ಕೊಡಬೇಕಂತ ಕೊಡಲಿ, ಅದರ ಲಾಭ ಇರುವಂಥ ಫ್ಯಾಕ್ಟ್ರಿಗಳಿಗೆ ನೀವು ಕೊಡಿ. ಅದರ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಅಂದ್ರೆ ಹಾಳು ಬಿದ್ದು ಬೇರೆಯವರಿಗೆ ಮಾರಲ್ಪಟ್ಟಂಥ ಏನು ಸಕ್ಕರೆ ಕಾರ್ಖಾನೆ ಇದೆ, ಅದಕ್ಕೆ ಯಾಕೆ ನೀವು ಕೊಟ್ಟರೆ 60 ಕೋಟಿ? ಇದು ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಇವರು ಹೇಳಿಕೆ ಒಂದು, ಮಾಡೋದು ಇನ್ನೊಂದು. ಇನ್ನು ಲಿಂಗಾಯತ್ ಲೀಡರು ಅವರು ಸುಮ್ಮನೆ ಇರ್ತಾರೆ, ಅವ್ರು ಯಾವುದೇ ಪ್ರತಿವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ. ಮತ್ತು ಪ್ರಭಾಕರ್ ಕೋರೆ ಅವರಿಗೆ ರಾಜಕೀಯ ಬರೋದಿಲ್ಲ. ಇನ್ನು ಮಾಂತೇಶ್ ಕೌಟಿಮಠ ನಾವೊಂದು ಆರಿಸಿ ಬಂದರೆ ಸಾಕಂತಾರೆ. ಇನ್ನು ಅಣ್ಣಾ ಸಾಬ್ ಜೊಲ್ಲೆ ನಿನಗೆ ನಾವು ಕೊಡ್ತೇವೆ ಅಂತೇಳಿ ಕೊನೆಯವರೆಗೆ ಹೇಳ್ತಾರೆ, ಆದರೆ ಕೊಡೋದೇ ಇಲ್ಲ. ಇನ್ನು ರಮೇಶ್ ಕತ್ತಿ ಅವರನ್ನು ಈಗಾಗಲೇ ದೂರಿಟ್ಟಿದ್ದಾರೆ. ಅಂದರೆ ಇಲ್ಲಿ ರಾಹುಲ್ ಜಾರಕಿಹೊಳಿನ ಹುಕ್ಕೇರಿ ಕ್ಷೇತ್ರಕ್ಕೆ ತಂದು ನಿಲ್ಲಿಸ್ಬೇಕಂತ ಈಗಾಗಲೇ ತಯಾರಿಯನ್ನು ಕೂಡ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಮೇಲಿನ ಮೇಲೆ ಗೋಕಾಕದಲ್ಲೇನ ಮೀಟಿಂಗ್ ಮಾಡ್ತಾರೆ ಅವರು. ಅಲ್ಲೇ ಠಿಕಾಣಿ ಹುಡ್ದಂಗನೇ ಇದೆ.
ನಂತರ ಅಲ್ಲಿ ವಿದ್ಯುತ್ ಸಕ್ಕರೆಯನ್ನು ಕಸಿದುಕೊಂಡ್ರು, ಸಕ್ಕರೆ ಫ್ಯಾಕ್ಟ್ರಿಯನ್ನು ಕಸಿದುಕೊಂಡ್ರು, DCC ಬ್ಯಾಂಕನ್ನು ಕಸಿದುಕೊಂಡ್ರು, ಅಂದರೆ ನಿಷ್ಕ್ರಿಯ ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ಅಂತಂದರೆ ಏನು, ಸತೀಶ್ ಜಾರಕಿಹೊಳಿ ಮಗ ಇದ್ದಾರೆ ಅಲ್ಲಿ MLA ಮಾಡಬೇಕಂತ ಈಗಲೇ ಕನಸನ್ನು ಕಂಡು ಆ ರೀತಿ ಪ್ರಯತ್ನವನ್ನು ಮುಂದುವರಿಸಿದಾಗ. ಇನ್ನು DCC ಬ್ಯಾಂಕ್ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಮುಂದಿನ ಸಲ ಜಾರಕಿಹೊಳಿ ಸಹೋದರ ಒಂದು ಕಪಿಮುಷ್ಟಿಯಲ್ಲಿ ಹೋಗ್ತದೆ. ಇದಕ್ಕೆ ಎಚ್ಚರಿಕೆ ವಹಿಸಬೇಕದು. ಲಿಂಗಾಯತಿಗಳು ಎಲ್ಲ ಮುಗಿದು ಕೂಡಲೇ ಇವರು ಅಲ್ಲೂ ನಮಗೆ ಗೊತ್ತಾಗಲಿಲ್ಲ ಅಂತಾರೆ. ಅಂದರೆ ನೀವು ಪ್ರಜ್ಞೆಯಿಂದ ಚುನಾವಣೆಯನ್ನು ಎದುರಿಸೋದಿಲ್ಲ. ಮತ್ತು ಅವ್ರು ಮೂರು ಜನರನ್ನು ಏನು ನಿಲ್ಲಿಸಿರ್ತಾರೆ, ನಮ್ಮ ಮನುಷ್ಯನ ಇಲ್ಲ ಅಂತಾರೆ ಕೊನೆವರೆಗೆ. ಅಧ್ಯಕ್ಷ ಸ್ಥಾನ ಕೂಡ ನಮ್ಮ ಮನುಷ್ಯ ಯಾರೂ ನಿಲ್ಲೋದ ಇಲ್ಲ ಅಂತ ಹೇಳ್ತಾರೆ. ಆದರೆ ಕೊನೆವರೆಗೆ ಅವ್ರ ಮನುಷ್ಯನ ಅಧ್ಯಕ್ಷ ಮಾಡಿ ಮತ್ತಷ್ಟು ಸಕ್ಕರೆ ಫ್ಯಾಕ್ಟ್ರಿ ತೆಗೆದು ಅಲ್ಲಿ ಲೋನನ್ನು ಮಂಜೂರು ಮಾಡ್ಕೊಳ್ತಾರೆ ಹೇಳೋದನ್ನು ಹೇಳಿದ್ದೇವೆ. ಲಿಂಗಾಯತ್ ಲೀಡರು ಇದನ್ನು ಎಷ್ಟು ಜಾಗೃತಿ ವಹಿಸ್ತಾರೆ ಕಾದು ನೋಡಬೇಕು. ನಾನು ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.